ಪ್ರಜ್ವಲ್ ಮಾಡಿದಂತ ಕೃತ್ಯಕ್ಕೆ ಇಡೀ ಕುಟುಂಬ ಈಗ ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ಒಂದು ವಾರ ಎಚ್ಡಿಡಿ ಕುಟುಂಬಕ್ಕೆ ಇದು ದೊಡ್ಡ ಅಗ್ನಿ ಪರೀಕ್ಷೆ. ಈಗ ಒಂದು ವಾರ ಕಾವಿ ಪ್ರಜ್ವಲ್ಗೆ ಎಸ್ಐಟಿ ಕಸ್ಟಡಿ ನೀಡಿದೆ. ಇವತ್ತಿನಿಂದ ಪ್ರಜ್ವಲ್ಗೆ ಎಸ್ಐಟಿ ಫುಲ್ ಗ್ರಿಲ್. ಈಗಾಗಲೇ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಉತ್ತರ ಬರದಿದ್ರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೂಡ ಕೇಳೋದಕ್ಕೂ ಎಸ್ಐಟಿ ತಯಾರಿಯನ್ನ ಮಾಡಿಕೊಂಡಿದೆ. ಇವತ್ತು ಲೋಕಸಭಾ ಎಲೆಕ್ಷನ್ ಎಕ್ಸಿಟ್ ಪೋಲ್ ರಿಸಲ್ಟ್ ಕೂಡ ಬರುತ್ತೆ. ಸಂಜೆ 5 ಗಂಟೆಯಿಂದ 6 ಗಂಟೆಯಿಂದ ಮತಗಟ್ಟೆ ಸಮೀಕ್ಷೆಗಳು ಕೂಡ ಬರ್ತಾ ಹೋಗುತ್ತೆ. ಸೋಮವಾರ ರೇವಣ್ಣ ಎಫ್ಐಆರ್ ರದ್ದು, ಅರ್ಜಿ ವಿಚಾರಣೆ ಇದೆ. ಜೂನ್ 4ರಂದು ಲೋಕಸಭಾ ಫಲಿತಾಂಶ, ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ಲೋಕಸಭಾ ಫಲಿತಾಂಶ ಕೂಡ ಹೊರಗೆ ಬೀಳುತ್ತೆ. ಇವತ್ತು ಸಂಜೆ ಎಕ್ಸಿಟ್ ಪೋಲ್ ರಿಸಲ್ಟ್ ಹೊರಗೆ ಬೀಳುತ್ತೆ. ಇನ್ನೊಂದು ವಾರ ಇದೆಯಲ್ಲ, ಆ ಒಂದು ವಾರ ದೊಡ್ಡಗೌಡರ ಕುಟುಂಬಕ್ಕೆ ಬಹಳ ಟೆನ್ಷನ್. ಒಂದ್ ಕಡೆಯಲ್ಲಿ ಇಡೀ ಕುಟುಂಬ ಬಂಧನದ ಭೀತಿಯನ್ನೇ ಎದುರಿಸ್ತಾ ಇರೋದು. ರೇವಣ್ಣ ಅವ್ರಿಗೆ ಸದ್ಯ ರಿಲೀಫ್ ಅಂತ ಅನ್ಸಿದ್ರು ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈ ಬಂಧನದ ತೂಗುಗತ್ತಿ ಈಗ ನೇತಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದು ವಾರ ಎಸ್ಐಟಿ ಕಸ್ಟಡಿಯಲ್ಲೇ ಇರ್ತಾರೆ. ಇವತ್ತು ಎಕ್ಸಿಟ್ ಪೋಲ್, ಅದರ ಜೊತೆಯಲ್ಲಿ ಎಲೆಕ್ಷನ್ ರಿಸಲ್ಟ್, ಇದೆಲ್ಲವೂ ಕೂಡ ಇರೋದ್ರಿಂದ ಒಂದು ವಾರ ದೊಡ್ಡಗೌಡರ ಕುಟುಂಬಕ್ಕೆ ಸಂಕಷ್ಟ ತಪ್ಪಿದಲ್ಲ.